ಈಗ ರೈತರಿಗೆ ಸಂಬಂಧಪಟ್ಟ ಒಂದು ಸುದ್ದಿ. ಅವ್ರು ಯಾರು ಮಂತ್ರಿ ಆಗ್ತಾರೆ, ಇವ್ರು ಯಾರು ಮಂತ್ರಿ ಆಗ್ತಾರೆ, ಅವ್ರು ಗೆದ್ರ ಇವ್ರು ಗೆದ್ರ, ಫೈನಲಿ ರೈತರಿಗೆ ಯಾರು? ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಉತ್ತಮ ಮಳೆ ಆಗ್ತಾ ಇದೆ. ಆದ್ದರಿಂದ ರೈತರ ಮೊಗದಲ್ಲಿ ಭಾಳ ಖುಷಿಯಲ್ಲಿದ್ದಾರೆ. ಆದರೆ ಮಳೆ ಬರ್ತಾ ಇದೆ, ಈಗೇನು ಮಾಡಬೇಕು? ಬೀಜ ಬಿತ್ತಬೇಕು. ಆದರೆ ಬಿತ್ತನೆ ಬೀಜಗಳ ದರ ವಿಪರೀತ ಜಾಸ್ತಿ ಆಗಿದೆ. 60% ಬೆಲೆ ಏರಿಕೆಯಾಗಿದೆ. 60%. ಕಳೆದ ವರ್ಷ ಕಡಿಮೆ ಮಳೆಯಾಗಿದ್ದಕ್ಕೆ ಬೀಜೋತ್ಪನ್ನ ಪ್ರಮಾಣ ಇಳಿಕೆಯಾಗಿದೆ. ಅದರ ಪರಿಣಾಮ ಬಿತ್ತನೆ ಬೀಜಗಳ ದರ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಹೆಸರು, ಹಚ್ಚೆ ಹೆಸರು, ಸೋಯಾಬೀನ್, ತೊಗರಿ, ಎಳ್ಳು, ಮೆಕ್ಕೆಜೋಳ, ಹತ್ತಿ ಎಲ್ಲ ಬೆಳೆಗಳ ದರ ಗಗನಮುಖಿಯಾಗಿದೆ. ಎಷ್ಟೆಲ್ಲ ಆಗಿದೆ ಕಳೆದ ವರ್ಷ ಮತ್ತು ಈ ವರ್ಷ ನೋಡಿದಾಗ ಎಷ್ಟೆಲ್ಲ ಆಗಿದೆ ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಕಳೆದ ಬಾರಿ ಹೆಸರು, ಪಚ್ಚೆ ಹೆಸರು 501 ರೂಪಾಯಿ ಇತ್ತು ಬಿತ್ತನೆ ಬೀಜ. ಈ ಬಾರಿ ಪ್ಯಾಕೆಟ್ಗೆ 805 ರೂಪಾಯಿ ಆಗಿದೆ. ಅಂದರೆ ನಿಮಗೆ 304 ರೂಪಾಯಿ ಜಾಸ್ತಿ ಆಗಿದೆ ಒಂದೇ ವರ್ಷಕ್ಕೆ. ಆಮೇಲೆ ಈ ಹೆಸರು ಅಂತಂದರೆ ನಿಮಗೆ 805 ರೂಪಾಯಿಗೆ ತಂದು ಹಾಕೋದಲ್ಲ, ನೀವು ಎಕರೆಗಟ್ಟಲೆ ಬೆಳೀತೀರಿ. ಪ್ಯಾಕೆಟ್ಗೆ ನೀವು 300 ರೂಪಾಯಿ ಜಾಸ್ತಿ ಕೊಡಬೇಕು ಅಂತಂದರೆ ಎಷ್ಟು ಪ್ಯಾಕೆಟ್ ತರಬೇಕು, ಎಷ್ಟು ಲಾಸ್. ನಂಬರ್ 2 ತೊಗರಿ 525 ಇತ್ತು, 770 ಆಗಿದೆ. ಜೋಳ 202 ರೂಪಾಯಿ ಇತ್ತು, 285 ರೂಪಾಯಿ ಆಗಿದೆ. ಜೋಳ ಬೆಳೆದಂದರೆ ಕೇವಲ ಇಷ್ಟು ಜಾಗದಲ್ಲಿ ಮಾತ್ರ ಬೆಳೆಯೋದಿಲ್ಲ ಅವನು ಹೆಕ್ಟೇರ್ಗಟ್ಟಲೆ ಬೆಳೀತಾನೆ. ನಿಮಗೆ ಒಂದೊಂದು ಪ್ಯಾಕೆಟ್ಗೆ ನೀವು 85 ರೂಪಾಯಿ ಜಾಸ್ತಿ ಅಂತಂದರೆ 10 ರೂಪಾಯಿ ಪೆಟ್ರೋಲ್ಗೆ ಜಾಸ್ತಿ ಆದಾಗ ನಮಗೆ ದುಃಖ ಆಗುತ್ತೆ ಅಲ್ವಾ? ಸೊ ಇವರ ಪರಿಸ್ಥಿತಿ ಏನು? ಯಾರಿದನ್ನು ನೋಡಬೇಕು? ಈ ದುಡ್ಡು ಕೊಡೋರು ಯಾರು? ಕಳೆದ ಬಾರಿ ಬೆಳೆ ನಾಶ ಆಯಿತು, ದುಡ್ಡೇ ಬಂದಿಲ್ಲ. ಇನ್ನು ಬಿತ್ತನೆ ಬೀಜ SC ST ಗಳಿಗೆ ಅವ್ರಿಗೆ ಸ್ವಲ್ಪ ಕಡಿಮೆ ಇದೆ. ಹೆಸರಿಗೆ ಎಷ್ಟು? 439 ಕಳೆದ ಬಾರಿ. ಈ ಬಾರಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 724 SC ST ಗಳಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಸಿಗುತ್ತೆ. ಆಯಿತು, 439, 501 ಕಂಪೇರ್ ಮಾಡ್ಕೊಳ್ಳಿ, 70 ರೂಪಾಯಿ ಕಡಿಮೆಯಲ್ಲಿ ಸಿಗುತ್ತೆ. 724 ಜಾಸ್ತಿ ಆಗಿದ್ದು ಮತ್ತು ಜಾಸ್ತಿನೇ. ತೊಗರಿ 462ರಿಂದ 707, ಆಮೇಲೆ ಜೋಳ 157ರಿಂದ 240. ಯಾವುದೇ ಲಾಭ ಇಲ್ಲ. SC ST ಆಗಿದ್ರೂ ಲಾಭ ಇಲ್ಲ ಈ ಬಾರಿ. ಹಾಗಾಗಿದೆ ಪರಿಸ್ಥಿತಿ. ಇನ್ನು ಸರ್ಕಾರದ ಲಾಜಿಕ್ ನೋಡಿ, ಕೇಂದ್ರ ರಾಜ್ಯ ಇದನ್ನೆಲ್ಲ ಕಂಪೇರ್ ಮಾಡಬೇಡಿ, ಎಲ್ಲರೂ ರೈತರ ತಲೆಗೆ ಹೊಡೆಯೋದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ತಲೆ ಇಲ್ಲದ ಲಾಜಿಕ್. ಯಾವನೋ ಬಂದು ಕೂತಿರ್ತಾನೆ, ಅವನಿಗೆ ರೈತರ ಬಗ್ಗೆ ಏನು ಅಂತ ಗೊತ್ತಿರೋದಿಲ್ಲ, ಬೇಕಾದಷ್ಟು ದುಡ್ಡಿರುತ್ತೆ, ಬಂದು ಕೂತ್ಕೋತಾನೆ. ನೋಡಿ, 4 ಎಕರೆ ಉಳುಮೆ ಮಾಡಿ ಬಿತ್ತನೆ ಮಾಡಬೇಕು ಅಂದ್ಕೊಳ್ಳಿ. 4 ಎಕರೆ ಉಳುಮೆ ಮಾಡಿ ಬಿತ್ತನೆ ಮಾಡಬೇಕು ಅಂತಂದರೆ ತೀರಾ ಕಡಿಮೆ ಅಂದರೂ 1 ಎಕರೆಗೆ 25,000ರಿಂದ 30,000 ಬೇಕಾಗುತ್ತೆ. 1 ಎಕರೆಗೆ 25,000ರಿಂದ 30,000. ಆದರೆ ಈ 1 ಎಕರೆಗೆ ಬೆಳೆ ಹಾನಿ ಆಯಿತು ಅಂತ ಇಟ್ಕೊಳ್ಳಿ. ನಾನು ಇಲ್ಲಿ ಉತ್ತಿ ಬಿತ್ತಿ ಏನಾದರೂ ಮಾಡಬೇಕು ಅಂತಂದರೆ 1 ಎಕರೆಗೆ ನನಗೆ 25,000ರಿಂದ 30,000 ಬೇಕು ವಾರ್ಷಿಕವಾಗಿ, ಅಲ್ಲ ಟೋಟಲ್ ಬೆಳೀಲಿಕ್ಕೆ. ಒಂದು ವೇಳೆ ಮಳೆ ಬಂದು ಬರ ಬಂದು ಬೆಳೆ ಹಾನಿ ಆಯಿತು, ಸರ್ಕಾರ ಎಷ್ಟು ಕೊಡೋದು ಗೊತ್ತಾ? ಹೆಕ್ಟೇರಿಗೆ 3,000ರಿಂದ 6,000 ಕೊಡಲಾಗ್ತಾ ಇತ್ತು. ಹೆಕ್ಟೇರ್ ಅಂದರೆ ಎಷ್ಟು ಹೇಳಿ? 2.5 ಎಕರೆ ಆಯಿತು. 1 ಹೆಕ್ಟೇರ್ ಇದ್ರೆ ಇಟ್ಕೊಳ್ಳೋ, ಒಂದು ಹೆಕ್ಟೇರ್ಗೆ ನಾನು 25,000ದಿಂದ 30,000 ಖರ್ಚು ಮಾಡ್ತಾ ಇದ್ದೀನಿ. ಒಂದು ವೇಳೆ ಬೆಳೆ ಹಾನಿ ಆದರೆ ನನಗೆ ಬರೋದು ಎಷ್ಟು? 3,000ರಿಂದ 6,000 ರೂಪಾಯಿ. ಏನು ಮಣ್ಣಾಂಗಟ್ಟಿ ಏನು ಮಾಡಲಿ ನಾನು ಅದನ್ನು? ಈ 3,000ರಿಂದ 6,000 ತಗೊಂಬಂದು ಈ ಬಿತ್ತನೆ ಬೀಜ ತರೋಕ್ಕಾಗತ್ತಾ? ಆಮೇಲೆ ಸರ್ಕಾರ ಕೊಡೋ ಸಹಾಯಧನ 2 ಚೀಲ ಗೊಬ್ಬರ ತರೋಕ್ಕೂ ಆಗಲ್ಲ, ಸುಮ್ಮನೆ ವೇಸ್ಟು. ನಾವು ರೈತರಿಗೆ ಅದು ಮಾಡಿ ಯಾರನ್ನು ಬಿಡಬೇಡಿ, ರಾಜ್ಯನೂ ಅಷ್ಟೇ ಕೇಂದ್ರನೂ ಅಷ್ಟೇ, ಮಣ್ಣಾಂಗಟ್ಟಿ ಏನೂ ಮಾಡಿಲ್ಲ. ಇನ್ನೂ 2 ವರ್ಷ ಸತತ 2 ವರ್ಷ ಬರದಿಂದ ತತ್ತರಿಸಿದ್ದಾರೆ ರಾಜ್ಯದ ರೈತರು. ಈಗ ಬರ, ಕೈಯಲ್ಲಿ ಕಾಸಿಲ್ಲ, ಆಮೇಲೆ ನೀವು ಪುಕ್ಷಟೆ 2,000 ರೂಪಾಯಿಂದ 3,000 ರೂಪಾಯಿ ಕೊಟ್ಟಿದ್ದೀರಿ ಯಾವುದಕ್ಕೆ? ಹೆಕ್ಟೇರಿಗೆ. ಅದನ್ನು ಪಾಪ ಅವನು ಇಟ್ಕೊಂಡಿರ್ತಾನ, ಎಲ್ಲ ಏನೋ ಮುಗಿದೋಗಿರುತ್ತೆ. ಈಗ ಖಾಲಿ ಕೈ ಇದೆ. ಬಿತ್ತನೆ ಬೀಜಕ್ಕೆ ಏನು ಮಾಡಬೇಕವ? ಸಾಲ ಮಾಡಬೇಕು. ಎಲ್ಲಿಂದ ಮಾಡ್ತಾನೆ? ರಾಜ್ಯ ಸರ್ಕಾರ ಕೃಷಿ ಉತ್ಪನ್ನಗಳ ಬೆಲೆ ಇಳಿಸೋದಿಲ್ಲ. ಆಮೇಲೆ ಕೃಷಿ ಪರಿಕರಗಳ, ಕೃಷಿ ಉತ್ಪನ್ನ ಅಂತಂದರೆ ಏನು ಬೀಜ, ಆಮೇಲೆ ರಾಜ್ಯ ಸರ್ಕಾರದ ಬಳಿ ಗ್ಯಾರಂಟಿ ಕೊಡೋದಕ್ಕೆ ದುಡ್ಡಿಲ್ಲ.
ಅದಕ್ಕೆ ಹೆಣಗಾಡ್ತಾ ಇದೆ. ಹಾಗಾಗಿ ಅವರಿಗೆ ಸಿಕ್ಕಿದ್ಯಾರು ಹೇಳಿ? ಎಣ್ಣೆ ಮಾಸ್ಟ್ರುಗಳು, ಮದ್ಯಪ್ರಿಯರು 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಇವ್ರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ, ಅಲ್ಲಿ ಪಾಪ ಎಣ್ಣೆ ಹೊಡೆಯೋರನ್ನ ಕಷ್ಟ ಮಾಡಿದ್ದಾರೆ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.